ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀರ, ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಖಾಲಿಯಾಗಿತ್ತು, ಏನೂ ಇರಲಿಲ್ಲ. ಏನು ಮಾಡೋದು ಅಂದ್ಬಿಟ್ಟು ತಿಂಡಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿತ್ತು. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ನಿಮಗೆ. ಡಿಫ್ರೆಂಟಾಗಿತ್ತು. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಡಪ್ಪ, ತುಪ್ಪ ಬೇಕು, ಟೇಸ್ಟಾಗಿರಬೇಕು ಅಂದರೆ 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೋದು. ಇಲ್ಲ ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಹಾಕ್ಕೋಬೋದು. ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇಷ್ಟು ಹಾಕ್ಕೊತೀನಿ. ಏಲಕ್ಕಿ 2 ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇವಾಗ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ಫುಲ್ಲೂ ಸಣ್ಣ ಮಾಡ್ಕೊಂಡು ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಪಲಾವ್ ಎಲೆ ಹಾಕ್ಕೋಬೇಕಿತ್ತು ಸ್ನೇಹಿತರೆ, ಅದು ಆಮೇಲೆ ಹಾಕ್ಕೊತೀನಿ ಪಲಾವ್ ಎಲೆ ನಾನು. ಏಕೆಂದರೆ ಪಲಾವ್ ಎಲೆ ಧೂಳಿರುತ್ತಲ್ವ, ತೊಳೆದಿಟ್ಟಿರ್ತೀನಿ, ಎಣ್ಣೆಗೆ ಹಾಕಿದ್ರೆ ಆರುತ್ತೆ ಅಂದ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಪಲಾವ್ ಎಲೆನ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅವಾಗ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದೆರಡು ಕಲ್ನಾರು ಇತ್ತು, ಕಲ್ನಾರು ಹಾಕಿದ್ದೀನಿ. ಒಂದಿಷ್ಟು ಕಲ್ನಾರು ಹಾಕಿದ್ದೀನಿ. ಕಲ್ನಾರು ಮತ್ತು ಸೋಂಪು ಇವೆಲ್ಲ ಹಾಕಿದ್ರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಮತ್ತು ಕುಷ್ಕ ಆಗಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಕಲ್ನಾರು ಮತ್ತು ಸೋಂಪು ಹಾಕಿದ್ದೀನಿ. ಇವಾಗ ಒಂದು ಬ್ಲೆಂಡರ್ ಜಾರ್ ತೊಗೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದಿಷ್ಟು ಒಂದು ಅಂಗೈಗ್ಲ ಇಂದ ಕಮ್ಮಿನೇ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಇದು ಅದನ್ನು ನಾನು ಹೇಳಿದ್ದು ನಿಮಗೆ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸಿಪ್ಪೆ ಸುಲಿದು ಒಂದು ಗಡ್ಡೆ ಬೆಳ್ಳುಳ್ಳಿ, ತೆಂಗಿನಕಾಯಿ, ಒಂದು 3 ಇಂಚು ಶುಂಠಿನ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು 4-5 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕಬೇಕಾಗಿತ್ತು, ಸ್ವಲ್ಪ ಖಾಲಿಯಾಗಿರೋದ್ರಿಂದ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ಮತ್ತು ಇದು 2 ಟೊಮೊಟೊ ಉದ್ದುದೇ ಕಟ್ ಮಾಡ್ಕೊಂಡಿದ್ದೀನಿ. 2 ದಪ್ಪ ಟೊಮೊಟೊ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಟೊಮೊಟೊ ಇದಕ್ಕೆ ಹಾಕೋತಾ ಇದ್ದೀನಿ, 2 ದಪ್ಪ ಟೊಮೊಟೊ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತೀನಿ ಸ್ವಲ್ಪ. ಮತ್ತು ಆಮೇಲೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡಿ. 2 ಚಕ್ಕೆ, 2 ಇಂಚ್ ಚಕ್ಕೆ, 4 ಲವಂಗ, 1 ಏಲಕ್ಕಿನೂ ರುಬ್ಬಕ್ಕೂ ಕೂಡ ಹಾಕಿದ್ದೀನಿ. ನಂತರ ಒಂದು ಟೊಮೊಟೊ ಕಟ್ ಮಾಡಿ ಇಲ್ಲಿ ಫ್ರೈಗೂ ಕೂಡ ಹಾಕಿದ್ದೀನಿ. ಬಾಯಿಗೆ ಒಂದೊಂದ್ಸಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನು. ಇದಕ್ಕೆ ನೀವು ಹಸಿ ಬಟಾಣಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ನಾನು ನಿಮ್ಗೆ ಯಾವಾಗಲೂ ಹೇಳೋದು ಅದೇ ಸ್ನೇಹಿತರೆ, ನಾನು ಯಾವುದಿರುತ್ತೋ ಅದರಲ್ಲಿ ಅಡುಗೆ ಮಾಡ್ತೀನಿ. ನೀವು ಅಷ್ಟೇ ಯಾವುದಿರುತ್ತೋ ಅದರಲ್ಲಿ ಮಾಡ್ಕೋಬೋದು ಆರಾಮಾಗಿ. ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ. ಇದನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನೀವೇ ನೋಡಿದ್ರಲ್ವ. ಈ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ರುಬ್ಬಿರೋದು ನಿಮ್ಗೆ ಗೊತ್ತಾಯ್ತಲ್ವ, ಬೆಳ್ಳುಳ್ಳಿ, ಶುಂಠಿ, ಬೇಡಿಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 2 ದಪ್ಪು ಟೊಮೊಟೊ ಇಷ್ಟು ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರಾಗಿ ಕಲಾಡಿಸ್ಬಿಟ್ಟು ಬ್ಲೆಂಡರ್ಗೆ ಇದನ್ನು ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಲೇ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಬಟ್ಲು ಅಕ್ಕಿನ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಒಂದು 10 ನಿಮಿಷ ಇಟ್ಕೋಬೇಕಾಗತ್ತೆ. ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಇದು ಸ್ವಲ್ಪ ಫ್ರೈ ಆಗ್ತಿರ್ಬೇಕಾದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ನಂತರ 1 ಟೇಬಲ್ ಸ್ಪೂನು, 1-1.5 ಟೇಬಲ್ ಸ್ಪೂನ್, ಚಿಕ್ಕ ಸ್ಪೂನ್ ಸ್ನೇಹಿತರೆ ಅದು, ಅದರಿಂದ ಅರ್ಧ ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಪುಡಿ, 1-1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಯಾಕೆಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಇಲ್ಲಿ ಒಂದು ಬಟ್ಲು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಮಾಮೂಲಿ ರಾರೈಸಿ ತೊಳೆದಿಟ್ಕೊಂಡಿದ್ದೀನಿ ನಾನು. ನೀವು ಮಾಡೋಕ್ಕೆ ಮುಂಚೆ ಒಂದು 10 ನಿಮಿಷ ಮುಂಚೆ ತೊಳೆದಿಟ್ಕೊಂಡ್ರೆ ಅನ್ನ ಚೆನ್ನಾಗಾಗುತ್ತೆ ಉಡಿಯಾಗಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಉರಿನ ಸಣ್ಣನೇ ಇಟ್ಟಿದ್ದೀನಿ ಸ್ನೇಹಿತರೆ, ನಾನು ಜೋರು ಉರಿ ಮಾಡಿಲ್ಲ. ನಾನು ಪ್ರತಿಯೊಂದು ಟೈಮಲ್ಲೂ ನಿಮಗೆ ಉರಿ ಸಣ್ಣ ಜೋರು ಅಂತೆಲ್ಲ ಹೇಳ್ತಾನೆ ಇರ್ತೀನಿ. ಅದೇ ರೀತಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಸೊಪ್ಪು ಬೇಕು, ಅದು ಏನಿಲ್ಲ ಸ್ನೇಹಿತರೆ, ಏನಿರುತ್ತೋ ಅದರಲ್ಲಿ ಆರಾಮಾಗಿ ನೀವು ಮಾಡ್ಕೋಬೋದು. ನಂತರ ಇವಾಗೆಲ್ಲ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಕೊಡೋಣ. ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ. ನಂತರ 1 ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ನಾನು. 1 ಬಟ್ಲು ಅಕ್ಕಿಗೆ 2 ಬಟ್ಲು ನೀರು. ಅಕ್ಕಿ ಎಷ್ಟಾಗಿರ್ತೀವೋ ಅದಕ್ಕೆ ಡಬಲ್ ನೀರು ಹಾಕ್ಕೋಬೇಕಾಗತ್ತೆ. ನೀರಾಗಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ. ನಂತರ ನೀರು ಹಾಕ್ಬಿಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕ್ಬಿಟ್ಟು ಜೋರು ಉರಿ ಮಾಡ್ತೀನಿ. ಇವಾಗ 2 ವಿಷಲ್ ಕೂಗಿಸ್ತೀನಿ ಜೋರು ಉರಿ ಮಾಡಿ. ಅನ್ನ ಎಷ್ಟು ಚೆನ್ನಾಗಾಗಿತ್ತು. ನನ್ನ ಮಗ ಏನಮ್ಮ ಡಿಫ್ರೆಂಟಾಗಿ ಮಾಡಿದ್ಯಾ ಟೊಮೊಟೊ ಬಾತ್, ಸಕ್ಕತ್ತಾಗದೆ ಅಂತ ಹಾಕ್ಸ್ಕೊಂಡು ಫುಲ್ಲು ಖಾಲಿ ಮಾಡ್ದೆ ಇವತ್ತು. ನೋಡಿ ಎಷ್ಟು ಚೆಮ್ಮಿಯಾಗಿ ರೆಡಿಯಾಗಿದೆ ನೋಡಿದ್ರಲ್ಲ. ಅನ್ನ ಎಷ್ಟು ನೋಡಿ, ಅಕ್ಕಿ ತೊಳೆದಿಟ್ಕೊಂಡ್ರೆ ಅನ್ನ ಎಷ್ಟು ಉದ್ರಾಗಿರುತ್ತೆ ನೋಡಿ. ಒಂದು 10 ನಿಮಿಷ ಮುಂಚೆ ತೊಳೆದಿಟ್ಕೊಂಡ್ಬಿಟ್ರೆ ಸಾಕು ನೀವು ನೋಡಿ. ಒಂಚೂರು ಮುದ್ದೆ ಆಗಿಲ್ಲ, ಸಕ್ಕತ್ತಾಗಿತ್ತು. ಇದಕ್ಕೆ ನಾನು ಮೊಸರು ಬಜ್ಜಿ ಕಾಂಬಿನೇಷನಾಗಿ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂತೀರ, ನಿಜವಾಗ್ಲೂ ಡಿಫ್ರೆಂಟಾಗಿತ್ತು. ನಾನು ನಿಮ್ಗೆ ಹೇಳ್ದಂಗೆ ಮನೇಲಿ ಏನಿರುತ್ತೋ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಸ್ನೇಹಿತರೆ, ನೀವು ಪ್ರೀತಿಯಿಂದ ಮಾಡೋದು ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.